ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಕೋಲಾರ ರಾಜ್ಯದಲ್ಲಿ ಅತಿ ಹೆಚ್ಚು ಎಸ್ಸಿ ಅಥವಾ ಪರಿಶಿಷ್ಟ ಜಾತಿಯವರು ಇರೋ ಜಿಲ್ಲೆ. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ 30% ಎಸ್ಸಿ ಸಮುದಾಯದವರೇ ಇದ್ದಾರೆ. ಇಂಥ ಕೋಲಾರ ಜಿಲ್ಲೆಯ ಶಾಸಕರು ಯಾರು? ಎಷ್ಟು ಶ್ರೀಮಂತರು? ಎಷ್ಟು ಓದಿದ್ದಾರೆ? ಹೆಚ್ಚು ಅಂತರದಿಂದ ಗೆದ್ದವರು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸಮೃದ್ಧಿ ಮಂಜುನಾಥ್ ಇವರು ಕೋಲಾರ ಜಿಲ್ಲೆಯ ಮುಳಬಾಗಿಲು ಎಸ್ಸಿ ಮೀಸಲು ಕ್ಷೇತ್ರದ ಜೆಡಿಎಸ್ ಎಂಎಲ್ಎ. ಇಂಥ ಸಮೃದ್ಧಿ ಮಂಜುನಾಥ್ ತಮ್ಮ ಕುಟುಂಬದ ಒಟ್ಟು ಆಸ್ತಿ 59 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಈ ಮೂಲಕ ಕೋಲಾರ ಜಿಲ್ಲೆಯ ಶ್ರೀಮಂತ ಶಾಸಕ ಎನಿಸಿಕೊಂಡಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಇವರು 26,000 ಲೀಡ್ನಿಂದ ಗೆದ್ದಿದ್ರು. ಓದಿರೋದು ಸೆಕೆಂಡ್ PUC ವರೆಗೆ. SN ನಾರಾಯಣಸ್ವಾಮಿ ಇವರು ಬಂಗಾರಪೇಟೆ ಎಸ್ಸಿ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ. ಇಂಥ SN ನಾರಾಯಣಸ್ವಾಮಿ ತಮ್ಮ ಕುಟುಂಬದ ಬಳಿ 46 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಎಲೆಕ್ಷನ್ ನಲ್ಲಿ ಇವರು 4,711 ವೋಟ್ಗಳ ಅಂತರದಿಂದ ಗೆದ್ದಿದ್ರು. ಓದಿರೋದು BA ಪದವಿ. ಕೊತ್ತೂರು ಮಂಜುನಾಥ್ ಇವರು ಕೋಲಾರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ. ಇಂಥ ಕೊತ್ತೂರು ಮಂಜುನಾಥ್ ತಮ್ಮ ಕುಟುಂಬದ ಒಟ್ಟು ಆಸ್ತಿ 30 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಚುನಾವಣೆಯಲ್ಲಿ ಇವರು 30,000 ಲೀಡ್ನಲ್ಲಿ ವಿನ್ ಆಗಿದ್ರು. ಓದಿರೋದು 10ನೇ ತರಗತಿವರೆಗೆ. KY ನಂಜೇಗೌಡ ಇವರು ಮಾಲೂರು ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ. ಇಂಥ KY ನಂಜೇಗೌಡ ಕುಟುಂಬದ ಬಳಿ 25 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇದೆ. ವಿಧಾನಸಭೆ ಎಲೆಕ್ಷನ್ ನಲ್ಲಿ ಕೇವಲ 248 ವೋಟ್ಗಳಿಂದ ಗೆದ್ದಿದ್ರು. ಓದಿರೋದು 9ನೇ ತರಗತಿವರೆಗೆ ಮಾತ್ರ. GK ವೆಂಕಟ ಶಿವರೆಡ್ಡಿ ಇವರು ಶ್ರೀನಿವಾಸಪುರ ಕ್ಷೇತ್ರದ ಜೆಡಿಎಸ್ ಎಂಎಲ್ಎ. ಇಂಥ ವೆಂಕಟ ಶಿವರೆಡ್ಡಿ ಕುಟುಂಬದ ಬಳಿ 15 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇದೆ. ಚುನಾವಣೆಯಲ್ಲಿ 10,000 ವೋಟ್ಗಳಿಂದ ಗೆದ್ದಿದ್ರು. ಓದಿರೋದು BSc LLB ಪದವಿ. ರೂಪಕಲಾ ಎಂ ಇವರು KGF ಅಥವಾ ಕೋಲಾರ ಗೋಲ್ಡ್ ಫೀಲ್ಡ್ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ. ಇಂಥ ರೂಪಕಲಾ ತಮ್ಮ ಕುಟುಂಬದ ಬಳಿ 12 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ. ಎಲೆಕ್ಷನ್ ನಲ್ಲಿ ಬರೋಬ್ಬರಿ 50,000 ಲೀಡ್ ನಲ್ಲಿ ವಿನ್ ಆಗಿದ್ರು. ಓದಿರೋದು MA ಪೊಲಿಟಿಕಲ್ ಸೈನ್ಸ್ ಸ್ನಾತಕೋತ್ತರ ಪದವಿ. ಒಟ್ನಲ್ಲಿ ಕೋಲಾರ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಅದರಲ್ಲಿ 4 ಕ್ಷೇತ್ರಗಳನ್ನ ಕಾಂಗ್ರೆಸ್ ಎಂಎಲ್ಎಗಳು ಪ್ರತಿನಿಧಿಸುತ್ತಿದ್ರೆ 2 ಕ್ಷೇತ್ರಗಳನ್ನ ಜೆಡಿಎಸ್ ನವರು ಪ್ರತಿನಿಧಿಸುತ್ತಿದ್ದಾರೆ. ಬಿಜೆಪಿ 0. ಕೋಲಾರದ ನಂಬರ್ 1 ಎಂಎಲ್ಎ ಯಾರು? ಫ್ರೆಂಡ್ಸ್, ಕೋಲಾರ ಜಿಲ್ಲೆಯ ಶಾಸಕರ ಪೈಕಿ ಹೆಚ್ಚು ಆಸ್ತಿಪಾಸ್ತಿ ಹೊಂದಿರೋದು ಜೆಡಿಎಸ್ನ ಸಮೃದ್ಧಿ ಮಂಜುನಾಥ್ 59 ಕೋಟಿ. ಕಮ್ಮಿ ಆಸ್ತಿ ಹೊಂದಿರೋದು ಕಾಂಗ್ರೆಸ್ನ ರೂಪಕಲಾ 12 ಕೋಟಿ. ಹೆಚ್ಚು ಅಂತರದಿಂದ ಗೆದ್ದಿರೋದು ರೂಪಕಲಾ 50,000 ಲೀಡ್ನಲ್ಲಿ. ಕಮ್ಮಿ ಅಂತರದಿಂದ ಗೆದ್ದಿರೋದು ಕಾಂಗ್ರೆಸ್ನ KY ನಂಜೇಗೌಡ ಕೇವಲ 248 ವೋಟ್ಗಳಿಂದ. ಹೆಚ್ಚು ಓದಿರೋದು ರೂಪಕಲಾ MA ಸ್ನಾತಕೋತ್ತರ ಪದವಿ. ಕಮ್ಮಿ ಓದಿರೋದು KY ನಂಜೇಗೌಡ 9ನೇ ತರಗತಿವರೆಗೆ. ಸೋ ಫ್ರೆಂಡ್ಸ್, ಇದಷ್ಟು ಕೋಲಾರ ಜಿಲ್ಲೆಯ ಶಾಸಕರು ಯಾರು, ಯಾವ ಪಕ್ಷದವರು, ಎಷ್ಟು ಶ್ರೀಮಂತರು, ಎಷ್ಟು ಓದಿದ್ದಾರೆ, ಹೆಚ್ಚು ಅಂತರದಿಂದ ಗೆದ್ದವರು ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಅಂದ್ಹಾಗೆ ಕೋಲಾರ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರಗಳು ಬಂದ್ರೆ ಕೋಲಾರ ಲೋಕಸಭಾ ವ್ಯಾಪ್ತಿಯಲ್ಲಿ ಈ 6 ಕ್ಷೇತ್ರಗಳ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ಕ್ಷೇತ್ರಗಳು ಕೂಡ ಬರ್ತವೆ. ಚಿಂತಾಮಣಿ ಕ್ಷೇತ್ರವನ್ನ ಕಾಂಗ್ರೆಸ್ನ ಡಾಕ್ಟರ್ MC ಸುಧಾಕರ್ ಪ್ರತಿನಿಧಿಸುತ್ತಿದ್ರೆ ಶಿಡ್ಲಘಟ್ಟವನ್ನ ಜೆಡಿಎಸ್ನ BN ರವಿಕುಮಾರ್ ಪ್ರತಿನಿಧಿಸುತ್ತಿದ್ದಾರೆ. ಕೋಲಾರ ಎಂಎಲ್ಎಗಳಲ್ಲಿ ಯಾರು ಒಳ್ಳೆ ಲೀಡರ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.